ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಮಾತಾಡಿಸುವುದಕ್ಕಾಗಿ, ಶುಭ ಕೋರುವುದಕ್ಕಾಗಿ, ದೇವರ ವಾಕ್ಯದಿಂದ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ಅನುದಿನದ ಧ್ಯಾನವನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಿದ್ದೇವೆ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ನೂತನ ವರ್ಷದೊಳಗೆ ಪ್ರವೇಶಿಸಿ ಮುಂದೆ ಸಾಗುವಂತಹ ನಮಗೆ ಮತ್ತೊಂದು ದಿನ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿಯೂ, ನಮ್ಮ ಜವಾಬ್ದಾರಿಕೆಗಳನ್ನು ಅರಿತುಕೊಂಡು ನೀವು ಆಶಿಸಿದ ಸ್ಥಾನದಲ್ಲಿ ಜೀವಿಸುವುದಕ್ಕಾಗಿಯೂ, ನಿಮಗೋಸ್ಕರ ದೇವರೇ ಬದುಕುವುದಕ್ಕಾಗಿಯೂ, ನಿಮ್ಮನ್ನು ಮಹಿಮೆಪಡಿಸಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವುದಕ್ಕಾಗಿಯೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೌದು, ನಿಮ್ಮಲ್ಲಿ ಎಷ್ಟು ಜನ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಿ? ಎಷ್ಟು ಜನ ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಿ? ಎಷ್ಟು ಜನ ನೀವು ರಕ್ಷಿಸಲ್ಪಟ್ಟಿದ್ದೀರಿ? ಎಷ್ಟು ಜನ ನೀವು ದೇವರ ಮಕ್ಕಳಾಗಿದ್ದೀರಿ? ವರ್ಷಗಳವರೆಗೂ ಯೇಸುವನ್ನು ನಾವು ಹಿಂಬಾಲಿಸ್ತಿದ್ದೇವೆ, ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು ನೀವು ಹೀಗೆ ಎಷ್ಟೇ ಹೇಳಿದರೂ ಕೂಡ ನನಗೆ ಕೇಳಿಸೋದೇ ಇಲ್ಲ. ನೀವು ಲೈವ್ ಚಾಟ್ನಲ್ಲಿ ಬಂದು ನೀವು ಟೈಪ್ ಮಾಡಿರಿ. ಇಲ್ಲವಾದರೆ ನೀವು 8939731313 ನಂಬರ್ಗೆ, ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ವಾಟ್ಸಪ್ ಮೂಲಕ ಕಳಿಸಿರಿ. ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಎಂದು ಗ್ರಹಿಸಿಕೊಂಡು ನಿಮಗೋಸ್ಕರ ಮತ್ತಷ್ಟು ಭಾರದಿಂದ ಪ್ರಾರ್ಥಿಸುವುದಕ್ಕಾಗಿಯೂ, ನಿಮಗೆ ಅವಶ್ಯಕವಾಗಿರುವ ಎಚ್ಚರಿಕೆ, ಸಲಹೆ, ಸಂದೇಶಗಳನ್ನು ಸಿದ್ಧ ಮಾಡುವುದಕ್ಕೂ ನೀವು ಸಹಕರಿಸಿದವರಾಗಿರ್ತೀರಿ. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನುವುದು ಒಂದೇ ಸ್ಥಿತಿಯಲ್ಲಿದ್ದವರಿಗೋಸ್ಕರ ಮಾತ್ರವಲ್ಲ, ಇದು ಖಚಿತವಾಗಿಯೂ ಎಲ್ಲರಿಗೋಸ್ಕರವಾಗಿದೆ. ದೇವರ ವಾಕ್ಯ ಸಾರಲ್ಪಡುತ್ತಿರುವಾಗ ಪ್ರತಿಯೊಬ್ಬರ ಅವಶ್ಯಕತೆ ತೀರಿಸಲ್ಪಡುತ್ತೆ. ಆದರೆ ಒಂದು ಸಂಗತಿ ನಾವು ಗಮನಿಸಬೇಕು. ಯಾವಾಗ ನೋಡಿದ್ರು ನಾವು ನಮ್ಮ ಕರ್ತನ ಬಳಿಗೆ ಬರುವುದು ನಮ್ಮ ಬಾಧೆಗಳಲ್ಲಿಯೂ ಶ್ರಮೆಗಳಲ್ಲಿಯೂ ನಮಗೆ ಬೇಕಾದ ಆದರಣೆ, ಸಂತೈಸುವಿಕೆ ನಾವು ಹೊಂದಿಕೊಳ್ಳಬೇಕು, ನಾವು ಆಶೀರ್ವದಿಸಲ್ಪಡಬೇಕು ಎಂಬ ಆಲೋಚನೆಯೊಂದಿಗೆ ಬರ್ತೇವೆ. ಹಾಗಾದರೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿಲ್ಲ ಎಂದರ್ಥ. ಹೊಸದಾಗಿ ರಕ್ಷಿಸಲ್ಪಡುವವರಿಗೆ ಆಶ್ಚರ್ಯ ಮಹತ್ ಕಾರ್ಯಗಳು ಬೇಕು. ಯೇಸುವಿನಲ್ಲಿ ಬೆಳೆಯುತ್ತಿರುವಾಗ, ಯೇಸುವನ್ನು ಹಿಂಬಾಲಿಸುತ್ತಿರುವಾಗ ನಮಗೆ ಎಷ್ಟೋ ಸಾಕ್ಷಿಗಳು, ಆಶ್ಚರ್ಯ ಕಾರ್ಯಗಳು, ಅದ್ಭುತಗಳು, ನಮ್ಮ ನಂಬಿಕೆ ಬಲಗೊಳ್ಳುವುದಕ್ಕಾಗಿ ಅನೇಕ ವಿಧವಾದ ಆಧ್ಯಾತ್ಮಿಕ ಪರೀಕ್ಷೆಗಳನ್ನು ಗೆಲ್ಲುತ್ತಾ ನಾವು ಮುಂದಕ್ಕೆ ಸಾಗಬೇಕು. ಆದರೆ ಒಬ್ಬ ವ್ಯಕ್ತಿ ಯೇಸುವಿನಿಂದ ಆಶೀರ್ವದಿಸಲ್ಪಟ್ಟ ನಂತರ ಕ್ರಿಸ್ತನ ಪ್ರೀತಿಯನ್ನು ಸವಿಯುತ್ತಿರುವ ಹಾಗೆ, ಆತನ ಮನಸ್ಸನ್ನು ಅರಿತುಕೊಳ್ಳುತ್ತಿರುವ ಹಾಗೆ ಆತನಲ್ಲಿರುವ ಭಾರ ನಮ್ಮೊಳಗೆ ಬರಬೇಕು. ಎಲ್ಲರೂ ಸ್ವಂತ ಕಾರ್ಯಗಳನ್ನೇ ನೋಡಿಕೊಳ್ತಿದ್ದಾರೆ, ಕ್ರಿಸ್ತನ ಕಾರ್ಯಗಳನ್ನು ನೋಡುತ್ತಿಲ್ಲ ಎನ್ನುವಂತೆ ಈ ದಿನ ಕ್ರೈಸ್ತರು ಕೂಡ ಸ್ವಾರ್ಥಿಗಳಾಗುವಂಥದ್ದು, ಸಭೆಗಳು ಕೂಡ ಸ್ವಾರ್ಥತೆಯಿಂದ ನಮ್ಮ ಸಭೆ ಎಂದು ಹೇಳಿಕೊಳ್ಳುವಂಥದ್ದು ಕೂಡ ಬಹಳ ವಿಷಾದಕರವಾದ ವಿಷಯವಾಗಿದೆ. ನಮ್ಮನ್ನು ದೇವರು ಆಶೀರ್ವದಿಸಿದ್ದಾರೆ ನಾವು ಇತರರಿಗೆ ಆಶೀರ್ವಾದಕರವಾಗಿರುವುದಕ್ಕೋಸ್ಕರ. ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ ರಕ್ತ ಸುರಿಸಿ, ಆತನು ನಮ್ಮ ಮೂಲಕ ಕೆಲಸ ಮಾಡುವುದಕ್ಕಾಗಿ. ನಾವೊಂದು ಶಾಪಿಗೆ ಹೋಗಿ ಕೊಂಡುಕೊಳ್ತೇವೆ ವಸ್ತುಗಳನ್ನೆಲ್ಲ. ನಿಮ್ಮ ಮನೆಗೆ ಬೇಕಾದ ಪಾತ್ರೆಗಳನ್ನು, ವಸ್ತುಗಳನ್ನು ಕೊಂಡುಕೊಂಡಾಗ ಯಾಕೆ ಕೊಂಡುಕೊಂಡ್ರಿ? ಅವುಗಳನ್ನು ಬಳಸುವುದಕ್ಕಾಗಿ, ಮನೆಯಲ್ಲಿ ಉಪಯೋಗವಾದವುಗಳನ್ನು ಕೊಂಡುಕೊಳ್ತೇವೆ. ಹಾಗೆಯೇ ದೇವರು ನಮ್ಮನ್ನು ತನ್ನ ರಕ್ತ ಕೊಟ್ಟು ಕೊಂಡುಕೊಂಡು ಆತನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂದು ಆಶಿಸುತ್ತಿದ್ದಾರೆ. ದೇವರ ಕೆಲಸವೇನೆಂದರೆ ಆತ್ಮಗಳನ್ನು ಸಂಪಾದಿಸುವಂಥದ್ದೇ. ಆತ್ಮಗಳನ್ನು ಸಂಪಾದಿಸಲಾರದಂತಹ ಸೇವೆ ನಿಜವಾಗಲೂ ಕರ್ತನ ಸೇವೆ ಎಂದು ಕರೆಯಲ್ಪಡಲ್ಲ. ಯೇಸು ಈ ಲೋಕಕ್ಕೆ ಬಂದಾಗ ಅನೇಕ ಗ್ರಾಮಗಳಿಗೆ ತಿರುಗಾಡುತ್ತಾ ಪಟ್ಟಣಗಳಿಗೂ ಹೋಗಿ ಸುವಾರ್ತೆ ಪ್ರಕಟಿಸಿದರು. ನಾನಾ ವಿಧವಾದ ರೋಗದಿಂದ ಬಾಧೆಪಡುವವರಿಗೆ ಸ್ವಸ್ಥಪಡಿಸಿದರು, ದೆವ್ವದಿಂದ ಪೀಡಿಸಲ್ಪಡುವವರಿಗೆ ಬಿಡಿಸಿದರು. ಅಷ್ಟು ಮಾತ್ರವಲ್ಲ, ಇನ್ನು ಎಷ್ಟೋ ಆತ್ಮಗಳು ರಕ್ಷಿಸಲ್ಪಡಬೇಕು ಎಂದು ಆತ್ಮಗಳನ್ನು ಹಿಡಿಯುವ ಬೆಸ್ತರರನ್ನಾಗಿ ತನ್ನ ಬಳಿಯಲ್ಲಿರುವಂತಹ ತನ್ನ ಶಿಷ್ಯರನ್ನು ಸಿದ್ಧಪಡಿಸುತ್ತಾರೆ. ಶಿಷ್ಯರು ಅಂದರೆ ಯೇಸುವನ್ನು ಹಿಂಬಾಲಿಸುವವರು. ನಾವೆಲ್ಲರೂ ಕೂಡ ದೇವರ ಅಂದರೆ ಯೇಸುವಿನ ಶಿಷ್ಯರೇ ಆಗಿದ್ದೇವೆ. ಆತನು ನಮ್ಮ ಗುರು, ನಾವು ಆತನ ಶಿಷ್ಯರು. ಆತನ ಮನಸ್ಸಿನಂತೆಯೇ ಕ್ರಿಸ್ತ ಯೇಸುವಿಗಿರುವ ಕಾರ್ಯಗಳನ್ನು ನಾವು ನೋಡಬೇಕು. ಆತನ ಕೆಲಸ ಏನು? ನನ್ನ ತಂದೆಯ ಕೆಲಸ ಕಡೆಗಾಣಿಸುವುದೇ ನನ್ನ ಆಹಾರ ಅಂದಿದ್ದಾರೆ. ಏನಾಗಿದೆ ತಂದೆ ಕೆಲಸ? ಯಾರೊಬ್ಬರೂ ನಶಿಸಬಾರದು, ಪ್ರತಿಯೊಬ್ಬರೂ ರಕ್ಷಿಸಲ್ಪಡಬೇಕು. ಸಮಾರ್ಯ ಸ್ತ್ರೀಗೆ ಆ ನಡು ಮಧ್ಯಾಹ್ನ ವೇಳೆ ಆ ಒಂದು ಬಾವಿಯ ಹತ್ತಿರ ಕಂಡುಕೊಂಡಾಗ
ಆಕೆಯ ತವಕ, ಆಕೆಯ ಆವೇದನೆ, ಆಕೆಯ ಪರಿಸ್ಥಿತಿ ಗಮನಿಸಿದಾಗ ಆಕೆಯೊಂದಿಗೆ ಯೇಸು ಮಾತಾಡಿ ಆಕೆಯ ಸ್ಥಿತಿಯನ್ನು ಯೇಸು ತಿಳಿಯಪಡಿಸಿ ಆಕೆಯನ್ನು ರಕ್ಷಣೆಯೊಳಗೆ ನಡೆಸಿದ್ರು. ಆಕೆ ಆಶ್ಚರ್ಯಗೊಳ್ತಾಳೆ, ನೀನು ನಿಜವಾಗಲೂ ದೇವರಾಗಿದೆಯೆಂದು. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದು ನಿಜವಾದ ಆರಾಧನೆ ಎಂದು ಗ್ರಹಿಸಿಕೊಂಡು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗಡೆ ಓಡಿ ಹೋದಳಂತೆ. ಆ ರೀತಿ ಊರೊಳಗಡೆ ಓಡಿ ಹೋದವಳು ಏನು ಹೇಳ್ತಾಳೆ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 28ನೇ ವಚನ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು. ಬಂದು ಅವನನ್ನು ನೋಡಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ. ನೋಡಿರಿ ನೋಡಿರಿ, ಬಂದು ಆತನು ಎಂತಹ ದೊಡ್ಡ ಪುರುಷನಾಗಿದ್ದಾನೆ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ತಿಳಿಸಿದ್ದಾನೆ. ನನ್ನ ರಹಸ್ಯಗಳನ್ನೆಲ್ಲ, ಹೃದಯ ರಹಸ್ಯಗಳನ್ನೆಲ್ಲ ಬಯಲ್ಪಡಿಸಿದ್ದಾನೆ. ನನ್ನ ಸಂಗತಿ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡೆ, ಯಾರಿಗೂ ಗೊತ್ತಾಗದಂತೆ ಬದುಕಿದೆ. ಆದರೆ ದೇವರ ಮುಂದೆ ಯಾವುದೂ ಮರೆಯಾಗಿಲ್ಲ ಎಂದು ತಿಳಿದುಕೊಂಡೆ. ಹೃದಯ ರಹಸ್ಯಗಳನ್ನು ಅರಿತುಕೊಳ್ಳುವ ಆತನು ದೇವರೇ ಹೊರತು ಮಾನವನಲ್ಲ. ಆತನು ನನ್ನನ್ನು ವಿಮೋಚಿಸುವುದಕ್ಕಾಗಿಯೇ, ನನ್ನ ಸಮಸ್ಯೆ ತೀರಿಸುವುದಕ್ಕಾಗಿಯೇ, ನನ್ನ ಆ ಸಂದೇಹಗಳನ್ನು ತೀರಿಸುವುದಕ್ಕಾಗಿಯೇ, ನನ್ನನ್ನು ದರ್ಶಿಸುವುದಕ್ಕಾಗಿಯೇ ಬಂದಿದ್ದಾನೆ. ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಡುವಿಕೆ ಉಂಟಾಯಿತು. ಹಳೆ ಸಂಗತಿಗಳನ್ನೆಲ್ಲ ಬಿಟ್ಟುಬಿಟ್ಟನು. ಇದುವರೆಗೂ ನಾನು ಮಾಡಿದ್ದನ್ನೆಲ್ಲ ನನಗೆ ತಿಳಿಸಿದ್ದಾನೆ. ಇವನೇ ಕ್ರಿಸ್ತನಲ್ಲವೋ ಎಂಬುದಾಗಿ ಹೇಳಿದಾಗ ಆ ಊರಿನ ಒಳಗಡೆ ಇದ್ದಂಥವರೆಲ್ಲರೂ ಗುಂಪು ಗುಂಪಾಗಿ ಎದ್ದು ಆತನ ಬಳಿಗೆ ಬರುತ್ತಾರೆ. ನೋಡಿ ಪ್ರಿಯರೇ, ನಾವು ಕೂಡ ಸಾಕ್ಷಿ ಹೇಳ್ತೇವೆ. ಗುಂಪು ಗುಂಪಾಗಿ ಜನರು ಬರ್ತಿದ್ದಾರೋ, ಯೇಸುವಿನ ಕುರಿತು ಸಾಕ್ಷಿ ಹೇಳ್ತಿದ್ದೇವೆ ಎಂದು ತಿಳಿಸ್ತಿದ್ದೇವೆ. ಆದರೆ ಎಷ್ಟು ಜನ ಆಸಕ್ತಿಯಿಂದ ಕೇಳ್ತಿದ್ದಾರೆ? ಯೇಸು ಮುಂಚಿತವಾಗಿಯೇ ಶಿಷ್ಯರಿಗೆ ಹೇಳ್ತಾರೆ. ಅಲ್ಲೇ ಇದೆ ನೋಡಿ, ಇದೇ ಅಧ್ಯಾಯದ 35ನೇ ವಚನದಲ್ಲಿ, ನೀವು ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಬೆಳೆ ಬೆಳೆದಿದೆ, ಸುಗ್ಗಿಯ ಕಾಲ ಬಂದಿದೆ. ಅವುಗಳನ್ನು ಈಗ ಕೊಯ್ಯಬೇಕಿಲ್ಲವಾದರೆ ಹಾಳಾಗಿ ಹೋಗ್ತವೆ. ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ. ಆ ಊರಿನ ಜನರು ಬೇಸತ್ತು ಹೋಗಿದ್ದರು ಪ್ರಿಯರೇ. ನಿಜದೇವರನ್ನು ತಿಳಿದುಕೊಳ್ಳಬೇಕೆಂಬ ಆಸೆಯೊಂದಿಗೆ, ತವಕದೊಂದಿಗೆ ಇದ್ರು. ಆ ಊರ ಜನರು ತಮ್ಮ ಪಾಪದಲ್ಲಿ ಬಿದ್ದವರಾಗಿ ಕುಗ್ಗಿ ಹೋಗ್ತಾ ಇದ್ರು. ಅವರು ತಮ್ಮ ಪ್ರಯತ್ನಗಳನ್ನು ಮಾಡಿ ಬೇಸತ್ತು ಹೋದ್ರು. ಆ ಒಬ್ಬ ಸಮಾರ್ಯ ಸ್ತ್ರೀಗೋಸ್ಕರ ಯೇಸು ಹೋದರು ಅಂದುಕೊಳ್ತೇವೆ. ಆದರೆ ಆಕೆಯನ್ನು ದೇವರು ದರ್ಶಿಸಿ ಆಕೆಯ ಮೂಲಕ ಆ ಊರಿನ ಜನರಿಗೆಲ್ಲ ಸಾಕ್ಷಿ ಕೊಡುವಂತೆ ಮಾಡಿ ಅಲ್ಲಿರುವ ಎಲ್ಲರನ್ನೂ ಯೇಸುವಿನ ಬಳಿಗೆ ಕರೆತರುವಂತೆ ಆಕರ್ಷಿಸಿಕೊಳ್ತಾರೆ. ಸಮಾರ್ಯದ ಜನರು ತಳ್ಳಿ ಹಾಕಲ್ಪಟ್ಟವರಾಗಿದ್ರು. ಯಹೂದ ಜನರು ಅವರನ್ನು ಬಹಿಷ್ಕಾರ ಮಾಡಿದ್ರು, ತಳ್ಳಿ ಹಾಕಲ್ಪಟ್ಟವರಾಗಿದ್ರು. ಅವರಿಗೆ ಒಂಥರ ಕೀಳಾಗಿ ನೋಡ್ತಿದ್ರು ಮನುಷ್ಯರೆಲ್ಲರೂ. ಅವರು ಎಲ್ಲರೊಂದಿಗೂ ಬೆರೆಯುವುದಿಲ್ಲ. ಅವರು ಅಂತಹ ಅಭಿವೃದ್ಧಿಕರವಾದ ಜೀವಿತದಲ್ಲಿರಲಿಲ್ಲ. ಅವರು ಅಂದರೆ ಸಮಾರ್ಯರಂದರೆ ಯಹೂದ್ಯರು, ಇಸ್ರಾಯೇಲ್ಯರು ಅನ್ಯರಿಗೆ ಮದುವೆಯಾಗ ಹುಟ್ಟಿದ ಸಂತತಿಯವರು. ಅದರಲ್ಲೂ ಯಹೂದ್ಯರು ಅನ್ಯ ಜನರಿಗೆ ಮದುವೆಯಾದಾಗ ಹುಟ್ಟಿ ಬಂದವರೇ ಸಮಾರ್ಯದವರು. ಹಾಗಾಗಿ ಅವರಿಗೆ ಏನ್ ಮಾಡಬೇಕೆಂದು ಗೊತ್ತಾಗ್ತಿರಲಿಲ್ಲ. ದೇವರು ಯಾರೆಂದು ಗೊತ್ತಾಗ್ತಿಲ್ಲ. ಅವರಿಗೆ ಯಾವ ಮಾರ್ಗ ಹಿಂಬಾಲಿಸಬೇಕೆಂದು ಗೊತ್ತಾಗ್ತಿರಲಿಲ್ಲ. ಎಲ್ಲ ಅನುಸರಿಸ್ತಾರೆ, ಅದು ಅರ್ಧ ಇದು ಅರ್ಧ, ಕೊನೆಗೆ ಬೇಸರಗೊಳ್ತಾರೆ. ಈ ದಿನ ಬಹಳಷ್ಟು ಜನಪ್ರಿಯರೇ ನಿಜ ದೇವರ ಕುರಿತು ಹೇಳುವಾಗ ಓಡೋಡಿ ಬಂದು ಕೇಳುವಂಥವರಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನ ಪ್ರೀತಿಯ ಕುರಿತು ವರ್ಣಿಸುತ್ತಾ ಇರುವಾಗ, ವಿವರಿಸುತ್ತಿರುವಾಗ ತಮ್ಮ ಹೃದಯಗಳನ್ನು ತೆರೆದು ಸ್ವೀಕರಿಸುವಂಥವರಾಗಿ ಸತ್ಯಾನ್ವೇಷಣೆ ಮಾಡುವುದರಲ್ಲಿ ಕೊನೆಗೆ ಬೇಸತ್ತು ಹೋಗಿ ದೇವರು ಯಾರೆಂದು ಗೊತ್ತಿಲ್ಲದವರಿಗೆ ಸತ್ಯ ಸುವಾರ್ತೆ ಪ್ರಕಟಿಸಲ್ಪಟ್ಟಾಗ ಅವರು ತಕ್ಷಣವೇ ಅಂಗೀಕರಿಸ್ತಿದ್ದಾರೆ. ಅನೇಕರು ಈ ದಿನ ಯೇಸುವಿನ ಕುರಿತಾದ ಮಾತನ್ನು, ಶುದ್ಧವಾದ ಸುವಾರ್ತೆಯನ್ನು ನಿಮ್ಮ ಅನುಭವದೊಂದಿಗೆ, ನಿಮ್ಮ ಸಾಕ್ಷಿಯೊಂದಿಗೆ ಹೇಳಿದ ದಿನ ಯಾರೂ ತಳ್ಳಿ ಹಾಕುವುದಿಲ್ಲ. ಬದಲಿಗೆ ಆ ನಿಮ್ಮ ದೇವರು ನಮಗೂ ಬೇಕು ಅನ್ನುತ್ತಾರೆ. ಯೇಸುವಿನ ಕುರಿತಾಗಿ ಆಕೆ ಸಾಕ್ಷ್ಯ ಕೊಡ್ತಾಳೆ ಅಷ್ಟೇ.
ಆ ಊರ್ ಜನರೆಲ್ಲ ಯೇಸುವಿನ ಬಳಿಗೆ ಓಡೋಡಿ ಬರ್ತಾರೆಂದು ಬೈಬಲ್ನಲ್ಲಿದೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನೋಡಿರಿ, ಬೆಳೆಗಳು ಬೆಳೆದು ಬೆಳ್ಳಗಾಗಿವೆ, ಗುಂಪು ಗುಂಪಾಗಿ ನಿಂತಿವೆ, ಕೊಯ್ಲಿಗೆ ಬಂದಿವೆ. ಅವಶ್ಯಕತೆಯಲ್ಲಿದ್ದಂಥವರಿಗೆ ಸ್ವಲ್ಪ ಕುಡಿಯುವ ನೀರು ಕೊಟ್ಟಿದ್ದೇವೆ ಅಂದ್ಕೊಳ್ಳಿ. ಬಹಳ ದಾಹವಾದವನಿಗೆ ಅವನು ಎಷ್ಟು ಕೃತಜ್ಞತೆಯಿಂದ, ಎಷ್ಟು ಅವಸರದಲ್ಲಿ ಆ ನೀರನ್ನು ಕುಡಿಯುತ್ತಾನೆ ನೋಡಿ. ಹಾಗೆಯೇ ದೇವರಿಗಾಗಿ ಹಸಿವೆಯುಳ್ಳಂಥವರು, ದಾಹವುಳ್ಳಂಥವರು, ನೀರಡಿಕೆಯಾದಂಥವರು ಸತ್ಯದೇವರ ರುಚಿ ತೋರಿಸುವಾಗ ಆತನನ್ನು ಅವರು ಬಿಟ್ಟು ಹೋಗೋದಿಲ್ಲ. ಈ ಯೇಸುವಿನ ಸುವಾರ್ತೆ ನಮ್ಮಂತಹ ಕೆಲವರಿಗೆ ಹಗುರವಾಗಿಬಿಟ್ಟಿದೆ. ಆದರೆ ಕೇಳಿ ಕೇಳಿ ನಿಮ್ಮಲ್ಲಿ ಕೆಲವರಿಗೆ ಬೇಸರ ಉಂಟಾಗ್ತಿದೆಯೇನೋ. ಆದರೆ ಆ ಪ್ರೀತಿಯ ಸುವಾರ್ತೆಯನ್ನು ಸರಿಯಾಗಿ ನಾವು ಬೋಧಿಸುವುದಾದರೆ, ಆ ಯೇಸು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಕಾರ್ಯಗಳನ್ನು ನಾವು ಇತರರಿಗೆ ಸಾಕ್ಷಿ ಕೊಟ್ಟು ವಿವರಿಸುವುದಾದರೆ, ಯೇಸುವಿನ ಬಳಿಗೆ ಅವರೂ ಬರ್ತಾರೆ. ಆ ಸಮಾರ್ಯ ಊರೆಲ್ಲ, ಆ ಪಟ್ಟಣಸ್ಥರೆಲ್ಲರೂ ಕೂಡ ಯೇಸುವಿನ ಬಳಿಗೆ ಬರ್ತಾರೆ. ಇನ್ನು 2 ದಿನ ನಮ್ಮ ಬಳಿಯಲ್ಲಿ ಉಳ್ಕೋ, ನಮಗೆ ಪೂರ್ತಿಯಾಗಿ ಬೋಧಿಸಯ್ಯ, ನಾವು ಹೇಗೆ ರಕ್ಷಿಸಲ್ಪಡಬೇಕು ಹೇಳು, ನಮ್ಮ ಕಣ್ಣೀರು ಹೇಗೆ ಒರೆಸಲ್ಪಡುತ್ತವೆ ಹೇಳ್ರಿ, ನಮ್ಮ ಬಾಧೆಗಳು ಹೇಗೆ ತೀರಿ ಹೋಗ್ತವೆ ಎಂದು ಹೇಳ್ರಿ, ದೇವರು ಯಾರೆಂದು ಹೇಳ್ರಿ, ದೇವರನ್ನು ಆರಾಧಿಸುವುದು ಹೇಗೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಂದರೆ ಏನು, ದೇವರು ಯಾರು, ಏನಾಗಿದ್ದಾರೆ ಎಂದು ಹೀಗೆ ಪರಲೋಕದ ಸಂಗತಿಗಳನ್ನು ಕೇಳುವ ಆಸೆಯುಳ್ಳವರಾಗಿದ್ರಂತೆ. ಅಬ್ಬಾ, ಭೂಸಂಬಂಧವಾದ ಸಂಗತಿಗಳನ್ನು ಕೇಳಿ 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 ಬೇಸತ್ತು ಹೋಗ್ತಿದ್ದೇವೆ. ಏನಾದರೂ ಸ್ವಲ್ಪ ನ್ಯೂಸ್ ಕೇಳೋಣ, ಪ್ರಪಂಚದಲ್ಲಿ ಏನಾಗ್ತಿದೆ ಎಂದು ತಿಳ್ಕೊಳ್ಳೋಣ ಅಂದರೆ, ಪ್ರಪಂಚ ದೇಶಗಳಲ್ಲಿ ಏನಾಗ್ತಿದೆ ನೋಡೋಣ ಅಂತ ನ್ಯೂಸ್ ಆನ್ ಮಾಡಿ ನೋಡಿದ್ರೆ, ಯಾವಾಗ ನೋಡಿದ್ರೂ ಒಂದು ವಿಷಯವನ್ನು ಹಿಡಿದುಕೊಂಡು ಎಳೆದಾಡೋದು, ಒಬ್ಬರ ಮೇಲೆ ಒಬ್ಬರು ನಿಂದೆ ಹೊರಿಸೋದು, ಒಬ್ಬರ ತಪ್ಪು ಒಬ್ಬರು ಹೇಳಿಕೊಳ್ಳೋದು ಬಿಟ್ರೆ, ಆ ಡಿಬೇಟ್ಗಳೊಂದಿಗೆ ಹೇಳಬೇಕಾದ್ರೆ ತಲೆಯನ್ನೇ ತಿಂದುಬಿಡುತ್ತಾರೆ ಅವರು. ಅಯ್ಯೋ, ಎಲ್ಲಿಯೂ ಕೂಡ ಒಂದು ಪಾಸಿಟಿವ್ ವರ್ಡೇ ಇಲ್ವಲ್ಲ. ಅಷ್ಟಕ್ಕೂ ಪ್ರಪಂಚದಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲವೋ, ಒಳ್ಳೆಯದು ಯಾವುದೂ ಇಲ್ಲವೋ, ಪ್ರಪಂಚದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯಗಳೇ ಇಲ್ಲವೋ. ಕೊನೆಗೆ ಬೇಸರಗೊಂಡು ಟಿವಿ ಆಫ್ ಮಾಡಿಬಿಡ್ತೇನೆ. ಹೌದು ಪ್ರಿಯರೇ, ಮನುಷ್ಯರು ಬೇಸತ್ತು ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅದನ್ನು ಕೇಳಿ ಇದನ್ನು ಕೇಳಿ ಏನೇನೋ ಮಾಡಿ ಮನಃಶಾಂತಿ ಇಲ್ಲದವರಾಗಿ, ಬಿಡುಗಡೆ ಇಲ್ಲದವರಾಗಿ. ನೋಡಿರಿ, ಈ ದಿನಗಳಲ್ಲಿ ರೋಗವೂ ಕೂಡ ಹಾಗೇವೆ. ಒಂದು ರೋಗದೊಂದಿಗೆ ಒಬ್ಬ ಡಾಕ್ಟರ್ ಬಳಿಗೆ ಒಬ್ಬರು ಹೋದರೆ ಆ ಡಾಕ್ಟರ್ ಅವರಿಗೆ ನಾನಾ ವಿಧವಾದ ತೊಂದರೆ ಕೊಡ್ತಾರೆ. ನಾನಾ ವಿಧವಾದ ಟೆಸ್ಟ್ಗಳು, ನಾನಾ ವಿಧವಾದ ಮೆಡಿಸಿನ್ಸ್ಗಳನ್ನು ಕೊಟ್ಟು ಇದ್ದದಕ್ಕಿಂತಲೂ ಹೆಚ್ಚು ಮಾಡಿ ಕಳಿಸ್ತಾರೆ. ಇನ್ನೊಬ್ಬ ಡಾಕ್ಟರ್ ಬಳಿಗೆ ಹೋಗ್ತಾರೆ, ಇನ್ನೊಬ್ಬ ಡಾಕ್ಟರ್ ಬಳಿಗೆ ಹೋಗ್ತಾರೆ, ಇನ್ನೊಬ್ಬ ಡಾಕ್ಟರ್ ಬಳಿಗೆ ಹೋಗಿ ಕೊನೆಗೆ ಬೇಸರಗೊಂಡು, ಇನ್ನು ನನಗೆ ಈ ರೋಗದಿಂದ ಬಿಡುಗಡೆ ಇಲ್ಲವೋ, ನನಗೆ ಈ ಬಾಧೆ ತೀರಿ ಹೋಗೋದಿಲ್ಲವೋ ಎಂಬ ಸ್ಥಿತಿಯಲ್ಲಿದ್ದವರಿಗೆ ಪರಮ ವೈದ್ಯನಾದ ಯೇಸುವಿನ ಕುರಿತು ಹೇಳುವುದಾದರೆ, ಯಾವ ಫೀಸು ಬೇಕಾಗಲಾರದೆ ಆತನ ರಕ್ತದಿಂದ ನಿಮಗೆ ಸ್ವಸ್ಥತೆ ಇದೆ ಎಂಬುದಾಗಿ ಪ್ರಕಟಿಸುವಾಗ ಯಾರು ಬೇಡ ಅನ್ನುತ್ತಾರೆ? ಆ 12 ವರ್ಷಗಳಿಂದ ರಕ್ತಸ್ರಾವವುಳ್ಳ ಸ್ತ್ರೀ ನಾನಾ ವಿಧವಾದ ವೈದ್ಯರ ಬಳಿಗೆ ಹೋದಳಂತೆ. ತನಗಿದ್ದದ್ದನ್ನೆಲ್ಲ ಖರ್ಚು ಮಾಡಿದಳಂತೆ. ಸ್ವಲ್ಪ ಮಾತ್ರವೂ ವಾಸಿಯಾಗದೆ ಮತ್ತಷ್ಟು ಸಂಕಟಪಟ್ಟಳಂತೆ ಪಾಪ. ಆಗ ಅವಳು ಯೇಸುವಿನ ಕುರಿತು ಕೇಳಿದಳು. ಯಾರೋ ಹೇಳಿದ್ದಾರೆ, ನೀನು ಯೇಸುವನ್ನು ಮುಟ್ಟುವುದಾದರೆ ಸ್ವಸ್ಥವಾಗುತ್ತೆಂದು. ಆತನು ಅವಸರದಲ್ಲಿ ಗುಂಪು ಗುಂಪಾಗಿ ಜನರ ಗುಂಪಿನೊಂದಿಗೆ ಹೋಗುವಾಗ ನೆಲದ ಮಟ್ಟದಲ್ಲಿ ಸವರಿಕೊಂಡು ಹೋಗಿ ಉಡಿವಸ್ತ್ರವನ್ನು ಮುಟ್ಟುತ್ತಾಳೆ. ಆ ರಕ್ತಸ್ರಾವ ನಿಂತೋಯ್ತು. ಆಕೆ ಸ್ವಸ್ಥತೆ ಹೊಂದಿದಳು. ಆಕೆ ವ್ಯಾಧಿ ನಿವಾರಣೆಯಾಯಿತು. ಅದಕ್ಕೆ ಯೇಸುವಿನ ಕುರಿತು ಹೇಳ್ರಿ, ಬಾಧೆಯಲ್ಲಿರುವವರ ಬಾಧೆ ತೀರಿಸುವಾತನೆಂದು, ಮನಃಶಾಂತಿ ಇಲ್ಲದವರಿಗೆ ಮನಃಶಾಂತಿ ಕೊಡುವಾತನೆಂದು, ವ್ಯಾಧಿಗಳಿಂದ ಬಾಧೆ ಪಡುವವರಿಗೆ ಸ್ವಸ್ಥಪಡಿಸುವಾತನೆಂದು, ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲವೆಂದು ಹೇಳಿ ಪ್ರಿಯರೇ. ನೀವು ಅನೇಕ ಮೇಲುಗಳನ್ನು ಹೊಂದಿಕೊಳ್ತಿದ್ದೀರಿ. ನೀವು ಹೊಂದಿಕೊಳ್ತಿರುವ ಮೇಲುಗಳ ಕುರಿತು ಯಾರಿಗಾದರೂ ಸಾಕ್ಷಿ ಕೊಡ್ತಾ ಇದ್ದೀರಾ? ಅವರು ಕೇಳೋದಿಲ್ಲ ಬ್ರದರ್, ಅವರು ಮಾರ್ಪಡಲ್ಲ ಬ್ರದರ್, ಅವರು ವ್ಯತಿರೇಕಿಸ್ತಾರೆ ಬ್ರದರ್, ಅವರು ಬೈತಾರೆ ಬ್ರದರ್, ಅವರು ಶಪಿಸ್ತಾರೆ ಬ್ರದರ್, ತಳ್ಳಿ ಹಾಕ್ತಾರೆ ಬ್ರದರ್ ಅನ್ನುತ್ತೀರಾ? ಓಕೆ, ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಗೊಳಿಸಿ ನಿಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತಾಡುವಾಗ ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಅಧಿಕ ಬಹುಮಾನ ಇರುವುದೆಂದು ಯೇಸು ಹೇಳಿದಾರಲ್ಲವೇ? ನಮ್ಮ ಕೆಲಸ ನಾವು ಮಾಡೋಣ, ಕೇಳೋರು ಕೇಳಿ ಮಾರ್ಪಡ್ತಾರೆ, ಕೇಳದವರಿಗೆ ದೇವರು ನೋಡಿಕೊಳ್ತಾರೆ. ಆದರೆ ನಮ್ಮ ಕೆಲಸ ನಾವು ಮಾಡೋಣ. ಯೇಸು ಕ್ರಿಸ್ತನ ಕುರಿತು ಇತರರಿಗೆ ಹೇಳುವಂಥದ್ದು ನಮ್ಮ ಜೀವಿತದ ಒಂದು ಧ್ಯೇಯ ಆಗಿರಬೇಕು. ಇನ್ನು ಮೇಲಾದರೂ ಕನಿಷ್ಠ ಒಬ್ಬರಿಗಿಬ್ಬರಿಗಾಗಲಿ ಯೇಸು ನಿಮಗೆ ಮಾಡಿರುವ ಆ ಮೇಲುಗಳ ಕುರಿತಾಗಿ,
ಒಬ್ರಿಗಿಬ್ಬರಿಗಾದರೂ ಹೇಳ್ರಿ. ಚಿಕ್ಕ ಸಾಕ್ಷಿ ಹೇಳ್ರಿ, ಚಿಕ್ಕ ಅನುಭವ ಹೇಳ್ರಿ. ಯೇಸುವಿನಲ್ಲಿರುವ ಶ್ರೇಷ್ಠತೆ ಕುರಿತು ಇತರರಿಗೆ ಹೇಳುವಾಗ ನಾವು ಯಾರನ್ನೂ ಮತಾಂತರ ಮಾಡ್ತಾ ಇಲ್ಲ, ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ, ಆದರೆ ಅವರ ಬಾಧೆಗಳನ್ನು ನೋಡಿ ಅವರಿಗೊಂದು ಸೊಲ್ಯೂಷನ್ ಕೊಡ್ತಿದ್ದೇವೆ. ನಿಮಗೆ ಒಬ್ಬ ಒಳ್ಳೆ ಡಾಕ್ಟರ್ ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ವಾಸಿಯಾದಾಗ ಅದೇ ವ್ಯಾಧಿಯಲ್ಲಿರುವ ಮತ್ತೊಬ್ಬರನ್ನು ನೀವು ನೋಡುವಾಗ ಇಂತಹ ಡಾಕ್ಟರ್ ಬಳಿಗೆ ಹೋಗಿರಿ, ಬಹಳ ಒಳ್ಳೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ದುಡ್ಡು ಹೆಚ್ಚಾಗಿ ತೆಗೆದುಕೊಳ್ಳಲಿಲ್ಲ, ಯಾವ ಲಾಭ ಆಶಿಸಲಿಲ್ಲ, ನೀವು ಕೂಡ ಅಲ್ಲಿಗೆ ಹೋಗ್ರಿ ಎಂದು ರೆಕಮೆಂಡ್ ಮಾಡುತ್ತೀರೋ ಇಲ್ಲವೋ, ಹೇಳ್ತೀರೋ ಇಲ್ಲವೋ ಹೇಳ್ರಿ. ಹಾಗೆಯೇ ನಮ್ಮ ಪರಮ ವೈದ್ಯನಾಗಿದ್ದಾನೆ. ಕಣ್ಣೀರು ಒರೆಸುವ ಆತನು, ಬಾಧೆಯಿಂದ ಬಿಡಿಸುವ ಆತನು, ರಕ್ಷಣೆಯಲ್ಲಿ ನಡೆಸುವ ಆತನು. ಅನೇಕರು ಆಸೆಯಲ್ಲಿದ್ದಾರೆ, ನಿಜ ದೇವರನ್ನು ತಿಳಿದುಕೊಳ್ಳಬೇಕೆಂಬ ಅನ್ವೇಷಣೆಯಲ್ಲಿದ್ದಾರೆ, ಈ ದುಃಖದಿಂದ ಹೊರಬರಬೇಕು ಎಂಬ ಆಸೆಯಲ್ಲಿದ್ದಾರೆ, ನನ್ನ ಸಮಸ್ಯೆಗಳಿಗೆ ಬಿಡುಗಡೆ ಎಲ್ಲಿಂದ ದೊರಕುತ್ತದೆ ಎಂಬ ತವಕದಲ್ಲಿದ್ದಾರೆ. ಯೇಸುವೇ ಅದಕ್ಕೆ ಉತ್ತರವಾಗಿದ್ದಾರೆಂಬ ವಿಷಯವನ್ನು ನಮ್ಮ ಜೀವಿತದ ಮೂಲಕ ಇತರರಿಗೆ ಹೇಳುವಾಗ, ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಾಗ ನಾವು ದಿವ್ಯ ದಾನ ಹೊಂದಿಕೊಳ್ತೇವೆ, ಇತರರು ಆಶೀರ್ವದಿಸಲ್ಪಡ್ತಾರೆ ಹಾಗೂ ಯೇಸು ಕೊಡುವ ಪ್ರತಿಫಲಗಳನ್ನು ಹೊಂದಿಕೊಳ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ, ನಿಜದೇವರಾದ ಕ್ರಿಸ್ತನನ್ನು ಅರಿಯದೇ ಇರುವವರು ಈ ಲೋಕದಲ್ಲಿ ಎಷ್ಟೋ ಜನರಿರುವಾಗ, ಸತ್ಯಾನ್ವೇಷಣದಲ್ಲಿರುವಂತಹ ಅನೇಕರು ನೀವೇ ಕ್ರಿಸ್ತನಾಗಿದ್ದೀರೆಂದು ಅರಿತುಕೊಳ್ಳುವ ಹಾಗೆ, ರೋಗಗಳಿಂದಲೂ ಬಾಧೆಗಳಿಂದಲೂ ವ್ಯಾಧಿಗಳೊಂದಿಗೆ ಬಾಧೆ ಪಡುತ್ತಿರುವವರನ್ನು ನಿಮ್ಮ ಬಾಸುಂಡೆಗಳಿಂದ ಅವರಿಗೆ ಗುಣವಾಯಿತು ಎಂಬ ಸಂಗತಿ ಅವರು ಕೇಳುವ ಹಾಗೆ, ಯೇಸುವಿನ ನಾಮದಲ್ಲಿ ರಕ್ಷಣೆ ಇದೆಯೆಂದು, ಪಾಪ ಕ್ಷಮಾಪಣೆ ಇದೆಯೆಂದು, ಸಮಾಧಾನ ಕೊಡುವ ದೇವರು ನೀವಾಗಿದ್ದೀರೆಂಬ ವಿಷಯವನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವ ಹೊಂದಿಕೊಂಡಿದ್ದೇವೆ, ಅದನ್ನು ಇತರರಿಗೆ ಸಾಕ್ಷಿ ಕೊಡುವ ಹಾಗೆ ಸಹಾಯ ಮಾಡಿರಿ. ಆಸೆಯಲ್ಲಿರುವ ಅನೇಕರಿಗೆ ಯೇಸುವಿನ ಕಡೆಗೆ ನಡೆಸುವುದಕ್ಕಾಗಿಯೂ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಸ್ವಭಾವವನ್ನು, ಕ್ರಿಸ್ತನ ಗುಣಲಕ್ಷಣಗಳನ್ನು, ನಿಮ್ಮ ಶಕ್ತಿಯನ್ನು ನಾವು ಬದುಕಿ ತೋರಿಸುವ ಹಾಗೆಯೂ ವಾಕ್ಯಾನುಸಾರವಾದ ಜೀವಿತಗಳನ್ನು ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಇದುವರೆಗೂ ಕಳಿಸಿಕೊಡದವರಾಗಿದ್ದರೆ ಇವತ್ತೇ ಒಂದು ಮೆಸೇಜ್ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತೇವೆ, ನಿಮಗೋಸ್ಕರ ದೇವರನ್ನು ಸ್ತುತಿಸ್ತೇವೆ ಮತ್ತು ನಿಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಅವಶ್ಯಕವಾಗಿರುವ ಸಂದೇಶಗಳನ್ನು ಸಿದ್ಧಪಡಿಸುವುದಕ್ಕಾಗಿ ಹಾಗೂ ಪುಸ್ತಕ, ಮ್ಯಾಗಝೀನ್ಸ್ ಇವುಗಳನ್ನು ನಿಮಗೆ ಕಳಿಸಲು ಆಸೆಯುಳ್ಳವರಾಗಿದ್ದೇವೆ. ಮತ್ತಷ್ಟು ವಿವರ ನಿಮಗೆ ಬೇಕಾಗುವುದಾದರೆ 8939731313 ನಂಬರ್ಗೆ ವಾಟ್ಸಪ್ ಮಾಡಿರಿ. www.jaipaul.org ಎಂಬ ವೆಬ್ಸೈಟನ್ನು ಸಂಧಿಸಿರಿ. ಪ್ರತ್ಯೇಕವಾಗಿ ನಿಮಗೆ ಅನೇಕ ವಿಷಯಗಳು ಅಲ್ಲಿ ನಿಮಗೆ ತಿಳಿಯಪಡಿಸಲಾಗ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.